ಅಲ್ಲಿ ನಿಮ್ಮದು ಏನಾದ್ರೂ ಅಕೌಂಟ್ ಇದೆಯಾ? ಇದ್ರೆ ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೋಡ್ಲೇಬೇಕು. ಯಾಕೆ ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ಇದ್ರೆ ಏನಾದ್ರೂ ಸಮಸ್ಯೆನಾ? ಸಮಸ್ಯೆ ಹೇಗಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ ಗ್ಯಾರಂಟಿ ನ್ಯೂಸ್. ಮಂಡ್ಯ ಜಿಲ್ಲೆಯ ಅಂಚೆ ಕಚೇರಿಯಲ್ಲಿ ಎಫ್ಟಿ ಇಟ್ಟಿರೋರು ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡ್ಲೇಬೇಕು. ಪೋಸ್ಟ್ ಮಾಸ್ಟರ್ ದೋಖಾ ಮಾಡಿರೋದು, ಗ್ರಾಹಕರ ಲಕ್ಷಾಂತರ ರೂಪಾಯಿಗೆ ಕನ್ನ ಹಾಕಿದ್ದಾರಂತೆ ಪೋಸ್ಟ್ ಮಾಸ್ಟರ್. ಪಾಂಡವಪುರ ತಾಲೂಕು ಕ್ಯಾತನಹಳ್ಳಿ ಅಂಚೆ ಕಚೇರಿಯಲ್ಲಿ ಭಾರಿ ದೊಡ್ಡ ಹಗರಣ ನಡೆದಿರೋದು ಬೆಳಕಿಗೆ ಬಂದಿದೆ. ಗ್ರಾಹಕರ ಖಾತೆಯಲ್ಲಿದ್ದ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿದ್ದಾನಂತೆ ಪೋಸ್ಟ್ ಮಾಸ್ಟರ್ ಹೆಣ್ಣು ಮಗಳು. 1 ವರ್ಷದಿಂದ ಕ್ಯಾತನಹಳ್ಳಿ ಅಂಚೆ ಕಚೇರಿಯಲ್ಲಿ ಕೆಲಸ ಮಾಡಿಕೊಂಡಿದ್ರಂತೆ ಈ ಸುಮಾ. 11,000 ವಿವಿಧ ಖಾತೆಗಳನ್ನ ಹೊಂದಿರುವ ಅಂಚೆ ಕಚೇರಿಯಲ್ಲಿ ಮಹಾ ಮೋಸ ಆಗೋಗಿದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಪೋಸ್ಟ್ ಮನಿ ದೋಖಾ ಕುರಿತ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮತ್ತೊಂದು ಅಪ್ಡೇಟ್ ಇದೆ. ಖಾತೆಗಳ ಹಣದ ಅವಧಿ ಪೂರ್ಣಗೊಂಡ ನಂತರ ಗ್ರಾಹಕರ ಕೈ ಸೇರ್ತಾ ಇಲ್ಲ ದುಡ್ಡು. ಖಾತೆದಾರರಿಗೆ ಹಣ ಕೊಡದೆ ತಾನೇ ಬಳಸ್ಕೊಂಡಿದ್ದಾರಂತೆ ಪೋಸ್ಟ್ ಮಾಸ್ಟರ್ ಸುಮಾ. ಗಂಡ ಉಪ ತಹಶೀಲ್ದಾರ್ ಆಗಿದ್ರು ಕೂಡ ಈಕೆಗೆ ಮಾತ್ರ ಕಡಿಮೆ ಇಲ್ಲ ಹಣದ ದಾಹ. ಬಡವರು ಇಟ್ಟಿದ್ದ ಲಕ್ಷಾಂತರ ರೂಪಾಯಿ ನುಂಗಿ ನೀರು ಕುಡಿದಿದ್ದ ಸುಮಾ ಈಗ ನಾಪತ್ತೆಯಾಗಿದ್ದಾರೆ. ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿದ್ರು ಪೋಸ್ಟ್ ಮಾಸ್ಟರ್ ವಿರುದ್ಧ ಕ್ರಮ ಯಾಕಿಲ್ಲ ಅನ್ನೋದು ಪ್ರಶ್ನೆ. ಖಾತೆದಾರರ ಹಣ ಬಳಸಿಕೊಂಡು ವಂಚನೆ ಮಾಡಿದ್ರು ಕೂಡ ಮೇಲಧಿಕಾರಿಗಳ ಶ್ರೀರಕ್ಷೆ ಯಾಕೆ? ಲಕ್ಷಾಂತರ ರೂಪಾಯಿ ಅಕ್ರಮ ನಡೆಸಿದ್ರು ಕೂಡ ಅಮಾನತು ಮಾಡದೆ ವರ್ಗಾವಣೆ ಮಾಡಿದ್ರ? ತನಿಖೆ ನಡೀತಾ ಇದೆ ಅಂತ ವರದಿ ಬಂದ ಮೇಲೆ ಕ್ರಮ ಅಂತ ಅಂಚೆ ಕಚೇರಿ ಅಧೀಕ್ಷಕರು ಹೇಳ್ತಿದ್ದಾರಂತೆ. ವಂಚನೆ ಮಾಡಿದ ಅಧಿಕಾರಿಯನ್ನ ಮೊದಲು ಸಸ್ಪೆಂಡ್ ಮಾಡಿ ಅಂತ ಸ್ಥಳೀಯರು ಹೇಳ್ತಿದ್ದಾರೆ. ಖಾತೆಗಳ ಹಣದ ಅವಧಿ ಪೂರ್ಣಗೊಂಡ ಬಳಿಕ ಆ ದುಡ್ಡು ಯಾರು ಕೊಡ್ತಾ ಇರ್ತಾರಲ್ಲ ಅವರಿಗೆ ವಾರಸುದಾರರಿಗೆ ತಲುಪಬೇಕು. ಬಟ್ ಆ ದುಡ್ಡನ್ನ ಈಕೆ ಎತ್ಕೊಂಡು ಪರಾರಿ ಆಗ್ತಾಳೆ ಅಂತ ಅಂದ್ರೆ ಈಕೆಯ ವಿರುದ್ಧ ಕ್ರಮ ಆಗದೆ ವರದಿ ಬರ್ಲಿ ಇರಿ ನೋಡ್ಕೊಳ್ಳೋಣ ಅಂತ ಹೇಳ್ತಿದ್ದಾರೆ ಪೋಸ್ಟ್ ಆಫೀಸ್ನ ಅಧೀಕ್ಷಕರು. ಅಂತ ಅಂದ್ರೆ ನಿಮಗೂ ಏನಾದ್ರೂ ದುಡ್ಡು ಕೊಟ್ಟಿದ್ದಾರಾ ಅವರು? ಆ ಕಾರಣಕ್ಕೆ ಶ್ರೀರಕ್ಷೆನಾ? ಇದನ್ನ ಸ್ಥಳೀಯರು ಪ್ರಶ್ನೆ ಮಾಡ್ತಿದ್ದಾರೆ. ಮಾಡಿರೋ ಹಣನ ಅದನ್ನ ವಿತೌಟ್ ಇನ್ಫಾರ್ಮೇಶನ್ ಅವ್ರ ಹತ್ರ ಹೋಲ್ಸೇಲ್ ಸಿಗ್ನೇಚರ್ ತಗೊಂಡು ಅದನ್ನ ವಿತ್ಡ್ರಾ ಮಾಡಿದ್ದಾರೆ. ನಮ್ಮ ತಾಯಿಯವ್ರಿಗೆ ಅದು ಅಮೌಂಟ್ ನಮ್ಗೆ ಡೆಪಾಸಿಟ್ ಮಾಡಿದ್ವಿ ಅನ್ಕೊಂಡಿದ್ವಿ ನಾವು. ಬಟ್ ಅಮೌಂಟ್ ಡೆಪಾಸಿಟ್ ಮಾಡಿಲ್ಲ ಅವರು. ಬಂದು ಇಲ್ಲಿ ಎಂಕ್ವೈರಿ ಮಾಡಿದಾಗ ಅದು ಡೆಪಾಸಿಟ್ ಆಗಿಲ್ಲ ಹಣ. ಅದನ್ನ ಅವರು ಪರ್ಸನಲ್ ಯೂಸ್ ಮಾಡ್ಕೊಂಡು 15 days 20 days ಆದ್ಮೇಲೆ ತಾವೊಂದು ಮನೆ ಕೊಟ್ಟಿದ್ದಾರೆ. ಬೈ ಮಿಸ್ ಆಗಿ ನಾನು ಬೇರೆಯವ್ರದ್ದು ವಿತ್ಡ್ರಾ ಮಾಡ್ಬೇಕಾಯ್ತು. ನಿಮ್ಮ ಹೆಸರು ಅದೇ ತರ ಇತ್ತು, ಹಂಗಾಗಿ ನಿಮ್ ಮಾಡ್ಬಿಟ್ಟಿದೀನಿ. ನಮ್ಮ ತಂದೆಯವ್ರಿಗೆ ಏನೋ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಇತ್ತು, ಸೊ ಹಾಗಾಗಿ ಇದನ್ನ ಮಾಡಿದೀನಿ, ಸಾರಿ ಅಂತ ಹೇಳಿ ರಿಟರ್ನ್ ತಾವೊಂದು ಅಮೌಂಟ್ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿಲ್ಲ. ಅದು 2 lakhs ಅಬೌವ್ ಇದೆ ಸರ್ ಅಮೌಂಟ್. ಸೊ ನಮ್ಮ ತಾಯಿಯವ್ರು ಹೇಳಿದ್ಮೇಲೆ ನಮ್ಗೆ ಗೊತ್ತಾಗಿದ್ದು. ನಾನ್ ಬಂದು ಇಲ್ಲಿ ಎಂಕ್ವೈರಿ ಮಾಡಿದಾಗ ಇಲ್ಲಿ ಕ್ಯಾಮ್ರಾ ಇಲ್ಲ. ಫಸ್ಟ್ ಕ್ಯಾಮ್ರಾ ಇಲ್ಲ. ಇಷ್ಟು ದೊಡ್ಡ ಊರಲ್ಲಿ ಕ್ಯಾಮ್ರಾ ಮೈನ್. ಇಲ್ಲಿ ವ್ಯವಹಾರ ವೈಟ್ ಮಾಡೋದ್ರಿಂದ ಇಲ್ಲಿ ಕ್ಯಾಮ್ರಾ ಆಡ್ಬೇಕು. ಕ್ಯಾಮ್ರಾ ಇಲ್ಲ ಇಲ್ಲಿ. ಫಸ್ಟ್ ಕ್ಯಾಮ್ರಾದಕ್ಕೆ ಇನ್ಫಾರ್ಮ್ ಮಾಡಿ. ಮತ್ತೆ ಇನ್ನು ಬೇರೆಯವ್ರು ಯಾರು ಲೇಡೀಸ್ ನಮ್ಮ ತಾಯಿ ಜೊತೆ ಬಂದಾಗ ಅವ್ರದ್ದು ಇದೇ ತರ ಆಗಿದೆ. ಅವ್ರದ್ದು 4 lakhs ಅಂತ ಏನೋ ಹೇಳಿದ್ರು ಸರ್. ಪೋಸ್ಟ್ ಆಫೀಸ್ ಅಲ್ಲಿ ದುಡ್ಡು ಇರ್ತಾರೆ ಅಂದ್ರೆ ನಮ್ದೊಂದು ನಂಬಿಕೆ. ಸೆಂಟ್ರಲ್ ಗೌರ್ಮೆಂಟ್ ಏನು ಇಲ್ಲ. ಕ್ಯಾತನಹಳ್ಳಿ ಬಗ್ಗೆ ಹೇಳೋದಾದ್ರೆ ನಮ್ಮ ಗಮನಕ್ಕೆ ಬಂದಿದೆ. ನಮ್ಮ ಇನ್ವೆಸ್ಟಿಗೇಷನ್ ಟೀಮು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಸರ್. 1 ಕೋಟಿ ಹತ್ತತ್ರ ಅಂತ ನೀವು ಹೇಳ್ತಾ ಇದ್ದೀರಾ. ನಮ್ಮ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಇನ್ನೂ ಬಂದಿಲ್ಲ. ನಮ್ಮ ಇನ್ವೆಸ್ಟಿಗೇಷನ್ ಅವತ್ತಿನಿಂದ ಯಾವತ್ತು ನಮಗೆ ಗೊತ್ತಾಗಿದೆ, ಅವತ್ತಿನಿಂದನೇ ನಮ್ಮ ಇನ್ವೆಸ್ಟಿಗೇಷನ್ ಟೀಮು ಅಲ್ಲಿ ಕೆಲಸ ಮಾಡ್ತಾ ಇದೆ. ಒನ್ಸ್ ಇನ್ವೆಸ್ಟಿಗೇಷನ್ ಟೀಮ್ ರಿಪೋರ್ಟ್ ಬಂದ ಮೇಲೆ ನಾವು ನೆಕ್ಸ್ಟು ಇಲಾಖೆ ರೀತಿ ಏನು ಕ್ರಮ ಮಾಡಬೇಕು ಅದನ್ನು ಮಾಡ್ತೀವಿ. ಬೆಳಗೊಳದಿಂದ ಅವ್ರು ಸುಮಾರು ವರ್ಷ ಆಗಿದೆ ಟ್ರಾನ್ಸ್ಫರ್ ಆಗಿ, ಈಗ ಆಗಿರುವಂಥದ್ದಲ್ಲ. ನಮಗೆ ಗಮನಕ್ಕೆ ಬಂದಿರೋದು ಇನ್ವೆಸ್ಟಿಗೇಷನ್ ಈಗ ಸದ್ಯದಲ್ಲಿ. ಅದಕ್ಕೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ. ನಮ್ಮ ಇಲಾಖೆ ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ನಮ್ಮ ಟೀಮ್ ಫಾರ್ಮೇಷನ್ ಆಗಿದೆ. ಅದು ರಿಪೋರ್ಟ್ ಬರುತ್ತೆ. ಬಂದ ಮೇಲೆ ನಮ್ಮ ಇಲಾಖೆ ಏನು ತೀರ್ಮಾನ ತಗೋಬೇಕು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಈಗ ಸುಮಾಯಲ್ಲಿ ಈಗ ಬಡವರ ದುಡ್ಡನ್ನ ಎತ್ಕೊಂಡು ಓಡೋದ್ರು ಕೂಡ ಈಕೆ ವಿರುದ್ಧ ಕ್ರಮ ತೆಗೆದುಕೊಳ್ತಿಲ್ಲ ಅಂದ್ರೆ ಅಲ್ಲಿನ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಇದರಲ್ಲಿ ಅನ್ನೋದು ಪ್ರಶ್ನೆ ಇದೆ. ಶ್ರುತಿ, ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಕ್ಯಾತನಹಳ್ಳಿ ಗ್ರಾಮದ ಪೋಸ್ಟ್ ಆಫೀಸ್ ಕಚೇರಿಯಲ್ಲಿ ನಡೆದಿರುವಂತಹ ಒಂದು ಭಾರಿ ಮೋಸ ಅಂತಾನೆ ಹೇಳ್ಬೋದು. ಏನ್ ಈ ಒಂದು ಪೋಸ್ಟ್ ಆಫೀಸ್ ಕಚೇರಿಯಲ್ಲಿ ಇದ್ದಂತ ಸುಮಾರು 2 ಕೋಟಿಗೂ ಹೆಚ್ಚು ಹಗರಣವನ್ನ ಈ ಒಂದು ಪೋಸ್ಟ್ ಮಾಸ್ಟರ್ ಮಾಡಿದ್ರೆ ಆರೋಪ ಈಗ ಕೇಳಿ ಬರ್ತಿರುವಂತದ್ದು. ಈಕೆ ಏನು ಪೋಸ್ಟ್ ಮಾಸ್ಟರ್ ಕಳೆದ 1 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾಳೆ. ಸುಮಾರು 11,000 ಖಾತೆಗಳು ಆ ಒಂದು ಪೋಸ್ಟ್ ಆಫೀಸ್ ನಲ್ಲಿದೆ. ಈ ಖಾತೆಗಳಲ್ಲಿ ಇದ್ದಂತಹ ಸುಮಾರು FD ಸೇರಿದಂತೆ ವಿವಿಧ SSA ಹಾಗೂ IT ಇನ್ನಿತರ ವಿವಿಧ ಖಾತೆಗಳಿದ್ದಂತ ಸುಮಾರು 2 ಕೋಟಿಗೆ ಹೆಚ್ಚು ಹಣವನ್ನು ಈಕೆ ಎತ್ಕೊಂಡು ಈಗ ನಾಪತ್ತೆ ಆಗಿದ್ದಾಳೆ ಅನ್ನೋ ಆರೋಪ ಈಗ ಕೇಳ್ಬರ್ತಾ ಇದೆ. ಜೊತೆಗೆ ಈಕೆ ಗಂಡ ಏನು ಉಪ ತಹಸೀಲ್ದಾರ್ ಆಗಿದ್ದು ಕೂಡ ಈಕೆ ಇಷ್ಟೊಂದು ಪ್ರಮಾಣದ ಹಣವನ್ನ
ಪಡ್ಕೊಂಡು ಈಗ ನಾಪತ್ತೆ ಆಗಿದ್ದಾಳೆ. ಇಷ್ಟಾದ್ರೂ ಕೂಡ ಇಲ್ಲಿನ ಅಂಚೆ ಕಚೇರಿ ಮೇಲಧಿಕಾರಿಗಳು ಈಕೆ ವಿರುದ್ಧ ಕ್ರಮವನ್ನು ಕೂಡ ಜರುಗಿಸಿಲ್ಲ. ಯಾಕೆಂದ್ರೆ ಈಕೆ ಗಂಡ ಉಪತಹಸೀಲ್ದಾರ್ ಆಗಿರೋ ಕಾರಣಕ್ಕಾಗಿನೇ ಈಕೆ ಪ್ರಭಾವಿಯಾಗಿ ಈ ರೀತಿ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಜನರಿಂದ ಕೇಳಿ ಬರ್ತಾ ಇದೆ. ಜೊತೆಗೆ ಅಲ್ಲಿ ಏನ್ ಇಟ್ಟಿದಂತ ಎಲ್ಲರೂ ಕೂಡ ಬಡವರ್ಗದವಾಗಿದ್ದು ಅವ್ರ ಮದುವೆ ಸೇರಿದ್ರೆ ಇನ್ನಿತರ ಕಾರ್ಯಗಳಿಗೆ ಅಂತ ಹೇಳಿ ಹಣವನ್ನ ಇಟ್ಕೊಂಡಿದ್ರು ಫಿಕ್ಸೆಡ್ ಮಾಡಿ. ಈಗ ಅವಧಿ ಪೂರ್ಣಗೊಂಡಿದ್ರು ಕೂಡ ಹಣವನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಸದ್ಯಕ್ಕೆ ಅಧಿಕಾರಿಗಳು ಕೇವಲ ಕಣ್ಣೋಸು ತಂತ್ರವನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನಾವೀಗ ಒಂದು ಟೀಮ್ ಅನ್ನ ಮಾಡಿ ಅದ್ರ ಮುಖಾಂತರ ತನಿಖೆಯನ್ನ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಒಂದು ಮುಖ್ಯ ಕಾರಣ ಏನಂದ್ರೆ ಈಕೆಯ ಮೇಲೆ ಒಂದು ಆರೋಪ ಬಂದ ತಕ್ಷಣ ಈಕೆಯನ್ನ ಸೇವೆಯಿಂದ ಏನು ಅಮಾನತು ಮಾಡ್ಬೇಕಿತ್ತು. ಆದ್ರೆ ಈಕೆಯನ್ನ ಮತ್ತೊಂದು ಶಾಖೆಗೆ ವರ್ಗಾವಣೆ ಮಾಡೋದು ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅನ್ನೋ ಸಂಖ್ಯೆ ಕೂಡ ವ್ಯಕ್ತ ಆಗ್ತಿದೆ. ಈಕೆ ಏನು ಈಗ ಕ್ಯಾತ್ನಳ್ಳಿ ಗ್ರಾಮದ ಸುಮಾರು ಏನು 11,000 ಖಾತೆಗಳಲ್ಲಿ ಸುಮಾರು ಹೆಚ್ಚು ಕಮ್ಮಿ ಒಂದು 500 ಖಾತೆಗಳಲ್ಲಿ ಈ ರೀತಿ ಹಣವನ್ನ ತೆಗೆದು ಗ್ರಾಹಕರಿಗೆ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಈಕೆಯನ್ನ ಟ್ರಾನ್ಸ್ಫರ್ ಮಾಡಿದ್ರು ಕೂಡ ಈಕೆ ಕಚೇರಿಗೂ ಕೂಡ ಬಂದಿಲ್ಲ. ಅಂಚೆ ಅಧೀಕ್ಷಕರು ಮಾತ್ರ ಈಕೆಯನ್ನ ನಾವು ಹುಡುಕ್ತಿದೀವಿ ಅಂತ ಹೇಳ್ತಾರೆ. ಆದ್ರೆ ಈಕೆ ವಿರುದ್ಧ ಯಾವುದೇ ಪ್ರಕರಣವನ್ನು ಕೂಡ ದಾಖಲಿಸದೆ ಕೇವಲ ತನಿಖೆಯನ್ನ ಮಾಡ್ತಿದ್ದೀವಿ ಅನ್ನೋ ಮಾತುಗಳ ಮೂಲಕ ಎಲ್ಲೋ ಒಂದು ಕಡೆ ಈಕೆಯನ್ನು ರಕ್ಷಿತ ಮಾಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ ಅನ್ನೋ ಆರೋಪವನ್ನು ಕೂಡ ಅಲ್ಲಿನ ಸ್ಥಳೀಯರು ಮಾಡ್ತಿರುವಂತದ್ದು. ಒಟ್ಟಾರೆಯಾಗಿ ಏನು ಅಂಚೆ ಕಚೇರಿ ಇಷ್ಟೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದ್ರು ಕೂಡ ಈಕೆಯನ್ನ ಯಾವುದೇ ತನಿಖೆಗೂ ಮಾಡದೆ ಅಥವಾ ಈಕೆಗೆ ವಿರುದ್ಧ ಕಾನೂನು ಕ್ರಮ ತಗೊಳ್ಳದೆ ಕೇವಲ ನಾಟಕೀಯ ಖಂಡಿಸುವ ತಂತ್ರವನ್ನ ಮಾಡ್ತಿರುವಂತದ್ದು ಅಲ್ಲಿನ ಸಾರ್ವಜನಿಕರ ಮತ್ತೆ ಗ್ರಾಹಕರ ಒಂದು ಆಕ್ರೋಶಕ್ಕೆ ಕೂಡ ಕಾರಣ ಆಗಿರುವಂತದ್ದು. ಶ್ರುತಿ. ಓಕೆ ರಾಘವೇಂದ್ರ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.